ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಬೋಟಿ ಕಬಾಬ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸಂಡೇ ಸ್ಪೆಷಲ್ಲು. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಹೇಗೆ ಮಾಡೋದು ಮತ್ತು ಬೇಕಾ ಪದಾರ್ಥ ತೋರಿಸ್ತೀನಿ. ನಾನು ನೋಡಿ ಬೋಟಿ ತೊಗೊಂಡಿದ್ದೀನಿ, ಸ್ವಲ್ಪ 2 ನಿಮಿಷ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಮೊಸರು 1 ಸ್ಪೂನು, 2 ಸ್ಪೂನ್ ಮೊಸರು, 1 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಕಸ್ತೂರಿ ಮೆಥಿ ಮತ್ತು ನೋಡಿ ಕಸ್ತೂರಿ ಮೆಥಿ, ಸೋಂಪು, ಸ್ವಲ್ಪ ಜೀರಿಗೆ ಪೌಡರು, ಧನಿಯಾ ಪೌಡರು, ಚಿಲ್ಲಿ ಪೌಡರ್ ಖಾರಕ್ಕೆ ಅನುಗುಣವಾಗಿ, ಇದು ಪೆಪ್ಪರ್ ಪೌಡರು, ಅರ್ಧ ಲೆಮನ್ನು, ಸ್ವಲ್ಪ ಬೆಳ್ಳುಳ್ಳಿ ಚಚ್ಕೊಂಡು ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೈದಾ 1 ಸ್ಪೂನು, ಜೋಳದ ಹಿಟ್ಟು 1 ಸ್ಪೂನು. ಈಗ ಇದನ್ನೆಲ್ಲ ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ಮೊದಲು ಮೊಸರು ಆ್ಯಡ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. 1 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ. ಹಾಗೆ ತೊಗೊಂಡಿರೋ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊತೀನಿ. ನೋಡಿ ಈಗ ನಾನೆಲ್ಲ ಮಸಾಲೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಈಗ ಅರ್ಧ ನಿಂಬೆಹಣ್ಣು ಸೇರಿಸ್ಕೊತೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಡೀಪ್ ಫ್ರೈಗೆ ಇದನ್ನ ಎಣ್ಣೆದಲ್ಲಿ ಕರ್ಕೊಳಕ್ಕೆ ಈಗ ನಾನು ಫ್ಯಾನಲ್ಲಿ ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಇಡ್ತೀನಿ. ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾಯಲಿ. ಈಗ ನೋಡಿ ಎಣ್ಣೆ ಕಾದಿದೆ. ಈಗ ನಾವು ಕಲಸಿಟ್ಕೊಂಡಿರೋ ಬೋಟಿ ಇದು, ಅದನ್ನ ಈಗ ಬಿಡೋಣ ಎಣ್ಣೆಯಲ್ಲಿ. ನೋಡಿ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸತಿ ಟ್ರೈ ಮಾಡಿ. ಈಗ ನಾನು ಎಲ್ಲದನ್ನೂ ಸ್ವಲ್ಪನೇ ಬಿಟ್ಕೊತೀನಿ. ನೋಡಿ ಎಷ್ಟು ಬೇಯ್ತಾ ಇದೆ. ಚೆನ್ನಾಗಿ ಬೇಯಿಸ್ಕೊಳ್ತಿದ್ನ ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಆಗಲೇ ಈ ಥರ ಕಲರ್ ಚೇಂಜ್ ಆಗಬೇಕು ಬೋಟಿದು. ನಾನು ಚೆನ್ನಾಗಿ 2 ಕಡೆನೂ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈ ಥರ ಕಲರ್ ಚೇಂಜ್ ಆಗಿದ್ದರೆ ಬೋಟಿ ಬೆಂದಿದೆ ಅಂತ. ನಾನೀಗ ಇದನ್ನ ತೆಗೆದ್ಬಿಟ್ಟು ಉಳಿದಿರೋದನ್ನು ಇದೇ ಥರ ಬೇಯಿಸ್ಕೊತೀನಿ. ನೋಡಿ ನಾನು ಈ ಥರ ತೆಗೆದ್ಬಿಡ್ತೀನಿ. ಎಲ್ಲದನ್ನು ನೀಟಾಗಿ ಉಳಿದಿರೋದನ್ನ ಇದೇ ಥರ ಬೇಯಿಸ್ಕೊಂಬಿಡ್ತೀನಿ. ಅದು ಉಳಿದಿರೋದನ್ನು ಹೇಳ್ಬಿಟ್ಟು ಈ ಥರ ಚೆನ್ನಾಗಿ ನೋಡಿ ಬೋಟಿ ಕಬಾಬ್ ರೆಡಿಯಾಗಿದೆ. ನಾನು ಪ್ಲೇಟ್ಗೆ ಸರ್ವ್ ಮಾಡಿದ್ದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ. ಹಾಗೆ ಟೇಸ್ಟ್ ನೋಡಿಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಕೊಡೋದು ಮರಿಬೇಡಿ. ಬಾಯ್.